ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಟ್ವೀಟ್ ಮಾಡಿದ್ದಾರೆ ಪ್ರಕಾಶ್ ರಾಜ್. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿ ಇದೆ? ಗಂಗಾ, ಏನಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆನ SIT ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರಮುಖ ಆರೋಪಿ ಅಂತ ಏನು ಕರೆಸ್ಕೊಂತಾ ಇದ್ರು ಚಿನ್ನಯ್ಯ ಅವರು ಒಂದು ಹೈಕೋರ್ಟ್ಗೆ ನಿನ್ನೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ಇರ್ಬೋದು, ಮತ್ತೆ ಗಿರೀಶ್ ಮಠನ್ ಅವರು ಇರ್ಬೋದು, ಮತ್ತೆ ಜಯಂತ್ ಇರ್ಬೋದು, ಮತ್ತೆ ಸುಜಾತಾ ಭಟ್ ಇರ್ಬೋದು, ಇವರೆಲ್ಲರ ವಿರುದ್ಧನೂ ಸಹ ನಾನು ಏನು SIT ಗೆ ಒಂದು ತನಿಖೆ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೆ, ಯಾರ್ಯಾರ ಈ ರೀತಿ ರೆಡ್ಡಿ ಅಂತ ಮಾಡಿದ್ರು. ಸೊ ಅವರ ಹೆಸರುಗಳನ್ನೆಲ್ಲಾನು ಸಹ ನಾನು ಏನು SIT ಮುಂದೆ ಹೇಳಿದ್ದೆ. ಆದ್ರೆ SIT ಅವರು ಪ್ರಾಥಮಿಕ ವಿಚಾರಣೆಯಲ್ಲಿ ಇವರ ಹೆಸರುಗಳನ್ನು ಯಾರು ಸಹ ಮಾಡಿಲ್ಲ. ಕೇವಲ ನನ್ನ ಮೇಲೆ ಮಾತ್ರ ಪ್ರಕರಣವನ್ನು ದಾಖಲಿಸಿ ನನ್ನನ್ನ ಬಲಿಪಶು ಮಾಡಿದ್ರು. ಹಾಗಾಗಿ SIT ಅಧಿಕಾರಿಗಳು ಇವರನ್ನ ತನಿಖೆ ಮಾಡಬೇಕು ಮತ್ತೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಏನು SIT ಗೆ ನಿರ್ದೇಶನ ಕೊಡಬೇಕು ಅಂದ್ಬಿಟ್ಟು ಅವರು ಒಂದು ರಿಟ್ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಈ ಒಂದು ರಿಟ್ ಅರ್ಜಿಯ ವಿಚಾರಣೆ ಏನು ಅದೇನೇ ನಡೆಯಿತು. ನಿನ್ನೆ ನಡೆದಂತ ಸಂದರ್ಭದಲ್ಲಿ ಒಂದು ಗೃಹ ಇಲಾಖೆ ಇರ್ಬೋದು, ಮತ್ತೆ ದಕ್ಷಿಣ ಕನ್ನಡ SP ಇರ್ಬೋದು, ಮತ್ತೆ SIT ಮುಖ್ಯಸ್ಥರಿಗೆ ಒಂದು ಹೈಕೋರ್ಟ್ ನಿಂದ ನೋಟಿಸ್ ಜಾರಿಯಾಗಿರುವಂತದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ನಟ ಏನು ಪ್ರಕಾಶ್ ರಾಜ್ ಅವರು ಸಹ ಏನು ಚಿನ್ನಯ್ಯನ ಜೊತೆ ಮಾತಾಡಿದ್ರು ಫೋನ್ ಮೂಲಕ. ಮತ್ತೆ ನಾನು ಬಂದು ನಿನಗೆ ಒಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಮಾತನಾಡಿರೋದು. ಅಂದ್ರೆ ಗಿರೀಶ್ ಮಠನ್ ಅವ್ರು ಏನಿದ್ದಾರೆ, ಸೊ ಅವ್ರಿಗೆ ಒಂದು ಪ್ರಕಾಶ್ ರಾಜ್ ಅವರು ಕರೆ ಮಾಡ್ತಾರೆ. ಆ ಒಂದು ಕರೆ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರಕಾಶ್ ರಾಜ್ ಅವರ ಕರೆಯನ್ನು ಗಿರೀಶ್ ಮಠನ್ ಅವರು ತಗೊಬಂದು ಚಿನ್ನಯ್ಯ ಕೊಡ್ತಾರೆ. ಚಿನ್ನಯ್ಯ ಜೊತೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ಅರ್ಜಿಯ ವಿಚಾರಣೆ ಒಂದು ಮತ್ತೆ ಜೂನ್ 18ಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ಅವತ್ತು ಮತ್ತೆ ಹೈಕೋರ್ಟ್ ಅಲ್ಲಿ ಏನೆಲ್ಲ ವಿಚಾರಣೆಗಳಾಗುತ್ತೆ, ಹೈಕೋರ್ಟ್ ಏನಾದ್ರು ಮತ್ತೆ ಇವರ ಯಾರು ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೆಸರುಗಳು ಏನಿದೆ, ಸೊ ಅವರ ಬಗ್ಗೆ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ ಏನಾದ್ರು ನಿರ್ದೇಶನ ಕೊಡುತ್ತಾ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ ಗಂಗಾ.